ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಅತ್ತೆ ತೋಟದಿಂದ ಬರಬೇಕಾದ್ರೆ ಹಿಡ್ಸುಡಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅಡಿಕೆ ಮರದ ಸೋಗೆನೆಲ್ಲ ತೊಗೊಂಡು ಬಂದಿಟ್ಟಿದ್ರು. ಸೊ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕೂತಿದ್ದೀನಿ. ಸಂಜೆ ಹಂಗೆ ಬ್ಲಾಗ್ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಮಗಳು ಕೂಡ ಇಲ್ಲೇ ಆಟ ಆಡ್ತಾ ಇದ್ಲು. ಸೊ ಅವಳ ಜೊತೆ ಮಾತಾಡಿಕೊಂಡು ಈ ಕೆಲಸನ ಸ್ವಲ್ಪ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ಒಂದು ಸ್ವಲ್ಪ ಒಣಗೋಗ್ಬಿಟ್ಟಿತ್ತು. ಯಾಕೆಂದರೆ ಇದು ಬೆಳಗ್ಗೆನೇ ತಂದಾಗ್ಬಿಟ್ಟಿತ್ತು. ಸೊ ಅದು ನಾನು ಕೂಡ ಬಿಸಿಲಲ್ಲಿದೆ ಅಂತ ನೋಡ್ಕೊಂಡೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಒಣಗೋಗಿತ್ತು. ಸೊ ಅದನ್ನು ಸ್ವಲ್ಪ ನೀಟಾಗಿ ತೆಗಿಬೇಕಾಗತ್ತೆ. ಇಲ್ಲಾಂತಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಾಗೆ ಮಾತಾಡಿಕೊಂಡು ಇಲ್ಲಿ ನಾನು ಇದನ್ನೆಲ್ಲ ತೆಗಿತಾ ಇದ್ದೀನಿ. ಬಟ್ ಪಾಪು ಏನು ಗೊತ್ತಾ, ನಾವೇನಾದರೂ ಈ ಥರ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಅವಳ ಜೊತೆ ಆಟ ಆಡೋಕ್ಕೆ ಯಾರೂ ಬರ್ತಾ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಆಮೇಲೆ ನಮ್ಮನ್ನ ಕೂರಕ್ಕೇ ಬಿಡಲ್ಲ. ಬನ್ನಿ ಹೋಗೋಣ ಅಂತ ಹೇಳ್ತಾ ನಾವೇನು ಕೆಲಸ ಮಾಡ್ತಿರ್ತೀವಲ್ವ, ಸೊ ಅದಕ್ಕೇನಾದರೂ ತೊಂದರೆ ಮಾಡೋಕ್ಕೆ ಬರ್ತಾಳೆ. ಆವಾಗ ಅವಳ ಜೊತೆ ಹೋಗ್ತೀವಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಸೊ ಮೋಸ್ಟ್ಲಿ ಎಲ್ಲ ಮಕ್ಕಳು ಇದೇ ಥರ ಮಾಡ್ತಾರೆ. ಇವಳು ಕೂಡ ಹಂಗೆ ಮಾಡೋದಕ್ಕೆ ಶುರು ಮಾಡಿದ್ಲು ನೋಡಿ. ಅದ್ರ ಮೇಲ್ಗಡೆ ಎಲ್ಲ ನಡ್ಕೊಂಡು ಹೋಗೋದು, ಇಲ್ಲ ಕಡ್ಡಿನೆಲ್ಲ ಎತ್ತಿ ಮುರಿಯೋಕ್ಕೆ ಹೊರಡೋದು, ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಲು. ಸರಿ, ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ತಡಿ ಅಂತಂದ್ರೂ ಕೇಳ್ತಾ ಇಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ತೆಗೆದುಬಿಟ್ಟು ಆಮೇಲೆ ಅವಳ ಜೊತೆ ಆಟ ಆಡೋಕ್ಕೆ ಅಂತ ಹೋದೆ. ಏನಾದರೂ ಒಂದು ಮಾತಾಡಿಸ್ಕೊಂಡು ಏನಾದರೂ ಒಂದು ಕೆಲಸ ಹೇಳ್ತಾ ಆಟ ಆಡಿಸ್ಕೊಳ್ತಾ ಇದ್ದರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡ್ತಾಳೆ. ಆಮೇಲೆ ಮತ್ತೆ ನೆನಪಾಗ್ಬಿಡುತ್ತೆ, ಅವಳಿಗೂ ಬೋರ್ ಆಗುತ್ತೆ. ಸೊ ಹಾಗೇ ನೋಡಿ ಇವಾಗ ಅದ್ರ ಮೇಲೆ ನಿಲ್ಲೋದು ಹಂಗೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಲು. ಸರಿ, ಇನ್ನೂ ಕೂತ್ಕೊಂಡಿದ್ರಂತೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟ್ವಿ ಅವಳ ಜೊತೆ ಆಟ ಆಡೋಣ ಅಂತ ಹೇಳಿಬಿಟ್ಟು. ಹಾಗೆ ಅವಳ ಜೊತೆ ಆಟ ಆಡ್ತಾ ಸ್ವಲ್ಪ ಹೊತ್ತು ಆದ ನಂತರ ಇವಾಗ ನೋಡಿ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದಿದ್ದೀನಿ. ತುಂಬಾ ಬಿಸಿಲಿತ್ತು ಆವಾಗಲೇ. ಸೊ ಬಿಸಿಲು ಸ್ವಲ್ಪ ಕಡಿಮೆ ಆದ ನಂತರ ಗಿಡಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೂಶ್ವಲಿ ಇದೇ ಥರ ಮಾಡ್ತೀನಿ ನಾನು. ತುಂಬ ಬಿಸಿಲಿಗೆ ಹಾಕಿದ್ರೂ ಅದಷ್ಟಾಗಿ ಪ್ರಯೋಜನ ಏನಿಲ್ಲ. ಸಂಜೆ ಹೊತ್ತಂದರೆ ಚೆನ್ನಾಗಿರುತ್ತೆ, ಗಿಡಕ್ಕೆ ನೀರೋದು ಚೆನ್ನಾಗಿ ಇಟ್ಕೊಳ್ಳುತ್ತೆ, ತಂಪಾಗಿರುತ್ತೆ. ಅದಕ್ಕೋಸ್ಕರ ಹಾಗೆ ಅವಳು ಅಜ್ಜಿ ಜೊತೆಗೆ ಹೋಗಿದ್ಲು ಆಟ ಆಡಿಕೊಂಡು. ಸರಿ, ಇವಾಗಲೇ ನೀರು ಬಿಟ್ಬಿಡೋಣ ಅಂತ ಹೇಳಿ ಆ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ. ಇವಾಗಂತೂ ಸಮ್ಮರ್ ಅಲ್ವಾ, ಗ್ರೋ ಬ್ಯಾಗಲ್ಲಿ ಅಥವಾ ಪಾಟಲ್ಲೆಲ್ಲ ನೀರು ಹಾಕೋ ಅಂತ ಗಿಡಗಳೇನಾದರೂ ಇದ್ದರೆ ದಿನಕ್ಕೆ ಒಂದ್ಸರಿ ಅಂತೂ ಬಿಡಲೇಬೇಕು ನೀರಂತೂ. ಇಲ್ಲ ಅಂತಂದರೆ ಒಣಗೋಗ್ಬಿಡತ್ತೆ ಬೇಗನೆ. ಸೊ ನಾನು ಯೂಶ್ವಲಿ ಯಾವಾಗಲೂ ಸಂಜೆ ಹೊತ್ತು ಗಿಡಕ್ಕೆ ನೀರು ಹಾಕೋದು. ಹಾಗಾಗಿ 2 ಹೊತ್ತೇನೂ ಹಾಕಲ್ಲ, 1 ಹೊತ್ತು ಬೇಕೇ ಬೇಕು. ಬಟ್ 1 ಹೊತ್ತಂತೂ ಕರೆಕ್ಟಾಗಿ ಹಾಕಲೇಬೇಕಾಗತ್ತೆ. ಇಲ್ಲಾಂತಂದರೆ ಬೇಗ ಬಾಡೋಗ್ಬಿಡತ್ತೆ. ಏನು ಗಿಡನೇ ಆದ್ರೂ ಬಾಡೋಗುತ್ತೆ. ಅದು ಒಂದು ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ರೆ ಅದೊಂದು ಕಷ್ಟ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ರತಿದಿನ ನೀರು ಹಾಕೋದು ಅಂದಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ. ಫ್ರೆಂಡ್ಸ್, ಇವಾಗ ಗಿಡಕ್ಕೆ ನೀರು ಹಾಕೋದು ಕೆಲಸ ಆಯಿತು. ಇಲ್ಲೊಂದು ಸ್ವಲ್ಪ ಪೇರಳೆ ಹಣ್ಣಿದೆ. ಹಣ್ಣಂದರೆ ತುಂಬ ತೀರಾ ಇನ್ನೂ ಹಣ್ಣಾಗಿಲ್ಲ, ಬಟ್ ಚೆನ್ನಾಗೇ ಇದೆ. ಸೊ ಅದನ್ನು ಕೊಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾಕೋ ಅದು ಸ್ವಲ್ಪ ದೂರ ಇದೆ, ಕೆಳಗಡೆ ಬಿದ್ದರೆ ಆಮೇಲೆ ಸಿಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇರೆ ಥರದ್ದು ಕೊಕ್ಕೆ ಇರುತ್ತಲ್ಲ, ಈ ಗೋಣಿ ಚೀಲ ಕಟ್ಟಿರೋದು, ಅದ್ರಲ್ಲಿ ಕೊಯ್ಬೇಕು. ಅದು ಎಲ್ಲಿದೆ ಅಂತ ಇನ್ನೂ ಹುಡುಕಬೇಕು. ಹಸ್ಬೆಂಡ್ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಅದನ್ನು ಕೇಳಬೇಕು. ಮಗಳು ನೋಡಿದ್ವಿ ನನಗೊಂದೆರಡು, ಅದನ್ನೇ ನೋಡಿಕೊಂಡು ಇವಾಗ ಅದಕ್ಕೆಲ್ಲ ತೊಗೊಂಡೋಗಿ ಆ ಜೀನಿಯದ್ದು ಬೀಜಗಳನ್ನೆಲ್ಲ ಹಾಕ್ತಾಳೆ. ಹಾಗೆ ಇವತ್ತಿದೊಂದು ಇದು ಡೈಲಿ ಅಂತೀವಲ್ವ, ಅದನ್ನು ಒಂದು ನೆಟ್ಟೆ. ಸೊ ಹೆಂಗೆ ಬರುತ್ತೆ ನೋಡಬೇಕು. ಆಲ್ರೆಡಿ ನಾನು ಒಂದು ನೆಟ್ಟಿದ್ರಲ್ಲಿ ಒಂದು ಮೊಗ್ಗು ಬಂದಿದೆ. ಸೊ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು, ಹಾಗಾಗಿ ಇದನ್ನು ನೆಟ್ಟಿದ್ದು. ಇಲ್ಲ ಅಂತಂದರೆ ನೆಡ್ತಿರಲಿಲ್ಲ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇದನ್ನು ನೆಡೋಕ್ಕೆ, ಯಾಕೆ ಹೋಗುತ್ತಿಲ್ಲ. ಹಾಗಾಗಿ ನೀನು ಚಪ್ಪಲ್ ಹಾಕು ಫಸ್ಟು, ಮತ್ತೆ ಹೋಪ್ಪ. ಮೊನ್ನೆ ಒಂದು ಸ್ವಲ್ಪ ದಿನದ ಹಿಂದೆ, ಆಲ್ಮೋಸ್ಟ್ ಒಂದು 1 ಮಂತ್ ಹಿಂದೆ ಅಂತಲೇ ಹೇಳ್ಬೋದು, ಈ ಗುಲಾಬಿ ಗಿಡ ಅಂತೂ ತುಂಬಾ ಒಣಗೋದಂಗೆ ಆಗ್ತಾಯಿತ್ತು. ಎಲೆಗಳೆಲ್ಲ ಸಣ್ಣ ಸಣ್ಣದಾಗಿ ಒಂಥರ ಬಾಡೋದಂಗೂ ಅಂತಲ್ಲ, ಒಂಥರ ಡ್ರೈ ಆಗಿಬಿಡ್ತಾಯಿತ್ತು ಒಣಗಿದಂಗೆ. ಬಟ್ ಏನಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಗೊಬ್ಬರ ಎಲ್ಲ ಹಾಕ್ತಾಯಿದ್ದೀನಿ, ಏನಪ್ಪ ಹಿಂಗಾಗ್ತಾಯಿದೆ, ಸತ್ತೋಗ್ಬಿಡತ್ತೋ ಏನೋ ಅಂತ ಅನ್ಕೊತಾ ಇದ್ದೆ. ಬಟ್ ಇವಾಗ ಎಷ್ಟು ಚೆನ್ನಾಗಿ ಹೂ ಕೊಡ್ತಾ ಇದೆ ಗೊತ್ತಾ. ನೋಡೋಕ್ಕಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಅದ್ರ ಕಲರ್ ಆಗಿರ್ಬೋದು, ಅದರ ಬ್ಯೂಟಿ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ. ಏನಕ್ಕೆ ಅಂತ ನನಗೆ ಏನು ಅನ್ನಿಸ್ತು ಅಂತಂದರೆ, ನಾನು ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತಾಯಿದ್ದೆ. ಸೊ ಇವಾಗ ನಾನು ರೆಗ್ಯುಲರಾಗಿ ಪ್ರತಿದಿನ ನೀರು ಹಾಕೋಕ್ಕೆ ಶುರು ಮಾಡಿದ್ದೀನಿ. ಅದರ ನಂತರ ಚೆನ್ನಾಗಾಗಿದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಮೇ ಬಿ ನೀರು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಆ ಥರ ಆಗಿದೆ. ಫುಲ್ ಗಿಡ ಎಲ್ಲ ಎಲೆಗಳೆಲ್ಲ ಮುದುರ್ಕೊಂಡಂಗೆ ಅಥವಾ ಕರೆಕ್ಟಾಗಿ ಹೂ ಅರಳಲ್ಲ, ಒಣಗೋದಂಗೆ ಆಗಿರುತ್ತೆ. ಮೋಸ್ಟ್ಲಿ ಅದಕ್ಕೆ ಅಂತ ಅನಿಸುತ್ತೆ. ಬಟ್ ಏನಂತಂದರೆ ನೀರು ಚೆನ್ನಾಗಿ ಬಿಡ್ತಾ ಇದ್ದಿದ್ದಂಥ ಗಿಡಗಳು ಕೂಡ ಅದೇ ಥರ ಆಗಿಬಿಟ್ಟಿತ್ತು. ಏನೋ ಗೊತ್ತಿಲ್ಲ, ಹವಾಮಾನದ ಇದರಿಂದನೋ ಏನೋ. ಬಟ್ ಇವಾಗ ಚೆನ್ನಾಗಿ ಹೂ ಆಗ್ತಾಯಿದೆ, ಅದೇ ಒಂದು ಖುಷಿ. ನೋಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಕಲರ್ಫುಲ್ಲಾಗಿ ಹೂಗಳಿದ್ರಂತೂ. ನೋಡಿ, ನನ್ನ ಕೈಯಿಂದ ಒಂದು ಸ್ಪೂನ್ ತಗೊಂಡು ಹೋಗ್ತಾ ಇರೋದು. ಯಾಕೆ ಅಂತಂದರೆ ಇಲ್ಲೊಂದು ಸ್ವಲ್ಪ ಮಣ್ಣಿದೆ ನೋಡಿ. ಮೊನ್ನೆ ಒಂದು ಸ್ವಲ್ಪ ಮಳೆ ಬಂದಿತ್ತಲ್ವ, ಧೂಳೆಲ್ಲ ಬಂದು ಇಲ್ಲೊಂದು ಸ್ವಲ್ಪ ತಗ್ಗು ಜಾಗ ಇದೆ, ಅಲ್ಲೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿತ್ತು. ಸೊ ಅದರಲ್ಲಿ ಆಟ ಆಡೋಕ್ಕೆ ಅವಳಿಗೆ ಸ್ಪೂನ್ ಬೇಕು ಅಂತ ಕೇಳಿದ್ಲು. ಇದನ್ನು ತೊಗೊಂಡ್ಬಂದು ಇವಾಗ ಕೂಚು ಮಾಡು.
ಹಾಗೆ ಇವಾಗ ಅಡುಗೆ ಆಗ್ತಾಯಿದೆ ನಮ್ಮದು. ನಮ್ಮ ಮನೆಯಲ್ಲಿ ಸಂಜೆ ಹೊತ್ತು ಅಡುಗೆ ಮಾಡ್ತಾಯಿದ್ದಾರೆ ನಮ್ಮ ಹುಡುಗಿ. ಇದು ನನಗೆ ಯಾಕೋ ಸಿಕ್ಕಾಬಡಿ ಇಷ್ಟ ಇದೆ ನಾನು ನೋಡೋಕ್ಕೆ, ಕಲರ್ ನೋಡಿದ್ರೆ. ಬಟ್ ಏನು ಗೊತ್ತಾ, ಇದು ಒಂದು ಹೂವಲ್ಲಿ ಇರುತ್ತಲ್ಲ, ಒಂದು 10 ಬೀಜ ಇರುತ್ತೆ, ಹಾಕಿದ್ರೆ ಒಂದು ಮೊಳಕೆ ಬರೋದಷ್ಟೇನೆ. ನಾನೊಂದು ಪಾಟಲ್ಲಿ ಒಂದು 2 ಹೂವಿದ್ದು ಬೀಜ ಹಾಕಿದ್ದೀನಿ, ಒಂದು ಆಲ್ಮೋಸ್ಟ್ ಒಂದು 20 ಇರ್ಬೋದು ಅಂತ ಅಂದ್ಕೊಳ್ಳಿ. ಅದರಲ್ಲಿ ಇವಾಗ ಮೊಳಕೆ ಬಂದಿದ್ದು ನೋಡಿ, ಜಸ್ಟು ಒಂದೇ ಒಂದು ಬಂದಿದೆ. ಒಂದು 20 ಹಾಕಿದ್ದೀನಿ ಇದರಲ್ಲಿ. ಹಾಂ, ಒಂದೇ ಒಂದು ಬಂದಿದೆ. ಹಾಗೆ ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಜೀನಿಯ ಹುಟ್ಟಿದ್ದು ಇದ್ರ ಜೊತೆನಲ್ಲಿ ಇಲ್ಲೊಂದು ಗೊಂಡೆ ಹೂ ಬೇಕಾಗ್ಬಿಟ್ಟಿದೆ. ಇಲ್ಲೊಂದು ಕಾಕೆ ಬಾಯಿದೆ, ಎಲ್ಲೋ ಮರದಲ್ಲಿ ಕುತ್ಕೊಂಡಿದೆ. ಇಲ್ಲಿಂದ ಇವ್ರು ಕೂಡ ಬೇರೆ ಸೌಂಡ್ ಮಾಡ್ತವ್ರೆ. ಎಂತ ಒಂದು ಔಟ್ ಮಾಡಿದ್ದೀನಿ. ಅದರ ಜರ್ಬರವ ಹೂಗಿನ ಪೊರ್ಪಲ್ ಎಳ್ಳೆ ಬಾಡಿದ್ದಾರೆ, ಅದು ಗಿಡವೇ ಪೊರ್ಪಿಡುವಂತು. ಅವರಿಗೆ ಐಸ್ ವೀಲ್ ಮಾಡಿಗಿದೆ. ನರ್ಸರಿ ಒಳ ಚೆಂದ ಇತ್ತು ಮಾರಾಯ. ಅದೊಂಥರ ಸರಿ ಇತ್ತಿಲ್ಲ, ಬೇರು ಹುಳಿಗೆ ರೇಸಿ ಉಂಡೆ ಮತ್ತು ಹಾಗೊಂದು ಕತೆ ಇದ್ದದು. ಪೇರಳೆ ಕೊಯ್ಯೋಲ್ಲ ನೋಡಿ ಫ್ರೆಂಡ್ಸ್. ಈ ಒಂದು ಪೇರಳೆ ಚೆನ್ನಾಗಿದೆ, ಆ್ಯಂಡ್ ಅಲ್ಲಿ ಒಂದಿದೆ, ಬಟ್ ಅದು ಕಾಯಿ ಇದು ಒಂದು ಸ್ವಲ್ಪ ಎಲ್ಲೋ ಆಗಿದೆ ನೋಡಿ. ಸೊ ಅದನ್ನು ಕೊಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟು. ಸೊ ಕೊಯ್ಯಬೇಕು ಅಂತಂದರೆ ಅದೆಲ್ಲೋ ಬೀಳತ್ತೆ ಅನ್ನೋದು ಒಂದು ಸ್ವಲ್ಪ ನೋಡ್ಕೊಳ್ಳೋಕೆ ಒಬ್ರು ಇರಬೇಕು, ಇಲ್ಲ ಅಂತಂದರೆ ಇಲ್ಲಿ ಎಲ್ಲಿ ಅಂತ ಗೊತ್ತಾಗೋದಿಲ್ಲ ಹಾಗೆ. ಸೊ ಈ ಪೇರಳೆ ಇದು. ಸೊ ಎಸ್, ಇವಾಗ ಎಂತಾಯ್ತು ನೋಡು. ಒಂದು ಚಪ್ಪಲ್ ಹಾಕಿದ್ದೆ, ಒಂದು ಚಪ್ಪಲ್ ಹಾಕಿದ್ದಿಲ್ಲ. ಫ್ರೆಂಡ್ಸ್, ಹಾಗೆ ಫ್ಲಿಪ್ಕಾರ್ಟಿಂದ ಒಂದು ಸ್ಯಾರಿ ಆರ್ಡರ್ ಮಾಡಿದ್ದೆ. ಜಸ್ಟ್ ಈ ಥರ ಡೈಲಿ ವೇರ್ ಸ್ಯಾರಿ ಅಥವಾ ಒಂದು ಸಿಂಪಲ್ ಫಂಕ್ಷನ್ ಉಟ್ಕೊಳ್ಳೋ ಥರ ಸ್ಯಾರಿನ ಆರ್ಡರ್ ಮಾಡಿದ್ದೆ. ಸೊ ಏನಂತೀವಿ, ಶಿಫಾನ್ ಸ್ಯಾರಿ ಅಥವಾ ಜಾರ್ಜೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಬಾಂದಿನಿ ಪ್ರಿಂಟ್ಸ್ ಇರುವಂಥ ಸ್ಯಾರಿ. ನನಗಂತೂ ಈ ಬಾಂದಿನಿ ಪ್ರಿಂಟ್ ಸ್ಯಾರಿ ನನ್ನ ಹತ್ರ ಒಂದೂ ಇರಲಿಲ್ಲ. ಸೊ ತಗೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಎಸ್ಪೆಷಲಿ ಈ ಥರ ಜಾರ್ಜೆಟಲ್ಲಿ ನೋಡ್ತಾ ಇದ್ದೆ, ನನಗೆ ಆ ಥರದ್ದು ಬೇಕು ಅಂತ. ತುಂಬ ಚೆನ್ನಾಗಿ ಕೂರುತ್ತೆ ಜಾರ್ಜೆಟ್ ಸ್ಯಾರಿ ಆದರೆ, ಕಂಫರ್ಟೇಬಲ್ ಆಗಿರುತ್ತೆ. ಈ ಸೆಕೆಗೆಲ್ಲ ಅಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಇಲ್ಲ ಅಂತಂದರೆ ತುಂಬ ಸೆಕೆ ಅನಿಸುತ್ತೆ. ಹೆವಿ ಇದ್ದರೆ ನನಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ ಅಷ್ಟೊಂದು. ಹಾಗಾಗಿ ಈ ಥರದ್ದು ಒಂದು ಸ್ಯಾರಿ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಆ್ಯಂಡ್ ಕಲರ್ ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಸುಮಾರಷ್ಟು ಕಲರ್ಸ್ ಇದೆ. ನನಗಂತೂ ಆಲ್ಮೋಸ್ಟ್ ಆ ಕಲರ್ಸ್ ಎಲ್ಲ ನೋಡಿಬಿಟ್ಟು ನನಗೆ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗ್ಬಿಟ್ಟಿಲ್ಲ. ಬಟ್ ಫೈನಲಿ ಆಮೇಲೆ ಪೀಚ್ ಕಲರ್ ತೊಗೊಂಡೆ. ಚೆನ್ನಾಗಿದೆ. ನನಗೆ ಇವಾಗಲೂ ಅನಿಸುತ್ತೆ, ನನಗೆ ಪೀಚ್ ಕಲರು ಆಮೇಲೆ ಅದ್ರ ಜೊತೆಗೆ ಒಂದು ಲ್ಯಾವೆಂಡರ್ ಕಲರ್ ಇತ್ತು, ಅದು ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಸೊ ಎರಡರಲ್ಲಿ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಫೈನಲಿ ನಾನು ಪೀಚ್ ಕಲರ್ ತೊಗೊಂಡೆ. ಇದರ ಲಿಂಕನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ. ಹಾಗೆ ಒಂದ್ಸರಿ ಮೊನ್ನೆ ಅಮ್ಮ ಮನೆಗೆ ಹೋಗಿದ್ದೆ. ಸೊ ಅವತ್ತೇನು ನಾನು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಪುತ್ತೂರಿಗೆ ಹೋಗಿದ್ದಳು. ಹಾಗೆ ಒಂದ್ಸಲಿ ಹೋಗ್ಬಿಟ್ಟು ಬಂದಿದ್ದೆ. ಬರ್ತಾ ಅಮ್ಮ ಕಾಡು ಮಾವಿನ ಹಣ್ಣಲ್ಲಿ ಆಗಿತ್ತು ಅಲ್ವಾ, ಸೊ ಹಣ್ಣು ಬೀಳ್ತಾ ಇದೆ, ಇನ್ನೊಂದು ಸ್ವಲ್ಪ ತೊಗೊಂಡು ಹೋಗು ಅಂತ ಕೊಟ್ಟು ಕಳಿಸಿದ್ರು. ಅದರಿಂದ ರುಚಿಯಾಗಿರುವಂತಹ ಗೊಜ್ಜು ಅಥವಾ ಸಾರು ಮಾಡಿದ್ದೆ. ತುಂಬಾ ರುಚಿಯಾಗಿರುತ್ತೆ. ಈ ಕಾಡು ಮಾವಿನ ಹಣ್ಣು ಸಾರಾಗಿರ್ಬೋದು, ಚಂಡರ್ ಪುಳಿ ಅಂತ ಮಾಡ್ತೀವಿ, ಅದೆಲ್ಲ ತುಂಬಾ ರುಚಿಯಾಗಿರುತ್ತೆ. ಅಪ್ಕಮಿಂಗ್ ಡೇಸಲ್ಲಿ ನಾನು ಅದರದ್ದೆಲ್ಲ ರೆಸಿಪಿನ ಶೇರ್ ಮಾಡ್ತೀನಿ ಆಯಿತಾ. ಸೊ ಅದು ನೈಟ್ ಊಟಕ್ಕಂತೂ ಸಖತ್ತಾಗಿತ್ತು. ನೆಕ್ಸ್ಟ್ ಡೇ ನಾನು ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಬೆಳಗಿನ ಬಿಸಿಲಂತೂ ಎಷ್ಟು ಚೆನ್ನಾಗಿದೆ ನೋಡಿ. ಅದಂತೂ ಹೂ ಗಿಡಗಳ ಮೇಲೆ ಬಿದ್ದಾಗಂತೂ ಏನೋ ಒಂಥರ ಹೊಳಿತಾ ಇರುತ್ತೆ ಗಿಡಗಳೆಲ್ಲ ಅಂತ ನಂಗೆ ಅನ್ಸುತ್ತೆ. ಸೊ ಹಂಗೆ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಕ್ಲಿಪ್ಪಿಂಗ್ಸನ್ನು, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಗಿಡ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ. ಇದು ಒಂದು ಹೊಸ ಕಲರ್ದು ಬುಗುಡಿ ಹೂ ನೋಡಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇನ್ನು ಮುಗಿದೆ. ಆ್ಯಂಡ್ ಇಲ್ಲಿನ ಒಂದು ಕಲರ್ ಇದೆ, ಇದು ಯಾವ ಕಲರು ಗೊತ್ತಿಲ್ಲ, ನೋಡಬೇಕು. ಅಲ್ಲಿ ಕೂಚಿ ಮಾಡಿ ಉಳ್ಳದ ಹಿಂದೆ ಮನೆ ಹತ್ರ ಹಿಂದೆ ಕೂಚಿ ಮಾಡಿ ಕಟ್ ಮಾಡಿದ್ದಲ್ಲ, ಎಲ್ಲ ಇನ್ವೆಸ್ಟಿಗೇಷನ್.
ಇಲ್ಲೊಂದು ಕಪ್ಪೆ ನೋಡಿ ಗೈಸ್, ಕಪ್ಪೆ. ಕಪ್ಪೆ ನೋಡೋಕ್ಕೆ ಅಂತ ಬಂದಿದ್ದು ನಾವು. ಮತ್ತೆ ಆಗ ನೋಡಿದ್ದೆಲ್ಲ ಅದು ಇಲ್ಲಿ ಬರಡಲ್ಲಿ ಕೆಸರಿತ್ತು. ಸೊ ಕಪ್ಪೆ ನೋಡಾಯಿತು. ಇನ್ನು ಹೋಗಿ ತಿಂಡಿ ತಿನ್ನಬೇಕು. ಹೋಪ ದೋಸೆ ತಿಂಬಲ್ಲೆ ಇಂಥ ತೋರಿಸುತ್ತೆ ನುಸಿಗಚ್ಚಿತ. ಹೋಪ ಅಪ್ಪನ ಬರ್ತಾವೆ ಈಗ ಒಂಚೂರು ಕಡ್ಡಿಪ್ಪದು. ಹೋಪ ಕಾಫಿ ಕುಡಿವಲ್ಲೆ. ಹೋಪ ಒಂದು ಹೊಸ ಪಾರ್ಸೆಲ್ ಮತಾನ ಇದ್ದು ನೋಡಿ. ಕುಕ್ಕಿಂಗ್ ಗ್ಯಾಸ್ ಸಿಲಿಂಡರ್ ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಯಾವ ರೀತಿ ಬಂದಿದೆ ಅಂತ. ಇವಾಗಂತೂ ಫುಲ್ ಟ್ರೆಂಡಲ್ಲಿದೆ. ಇದು ಮಿಕ್ಸಿ ನೋಡಿ, ನಮ್ಮ ಮಗಳಿಗೆ ಮಿಕ್ಸಿ ಬೇರೆ ಬಂದ್ಬಿಟ್ಟಿದೆ. ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ನೋಡಿ, ಸಾಕತ್ತಾಗಿದೆ ಫ್ರೆಂಡ್ಸ್. ನಮ್ಮ ಹತ್ರನೂ ಇತ್ತು, ನಾನು ಚಿಕ್ಕ ಲೀಕೇಜ್ ಇದ್ದಿಲ್ಲ. ವಾವ್, ಸ್ಟವ್ ನೋಡಿ, ಇಲ್ಲಿ ನೋಡು ಮಗಳು, ಹೆಜ್ಜೆ ಸೌಟು ನೋಡಿ ಹೆಂಗಿದ್ದು, ಭಾರಿ ಚಂದ ಇದು. ಎಣ್ಣೆ ಚಮಚ ನೋಡು, ಇದು ನೋಡು ಸೌಟು, ಏನು ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗಂತೂ ಅವ್ರ ಗ್ಲಾಸ್ ನೋಡಿ ಎಷ್ಟು ಕ್ಯೂಟಾಗಿದೆ. ನಿಮ್ಗೆ ಇದು ಬೇಕು ಅಂತಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಮಿಕ್ಸಿ ಕಂದ ಇದೆಂತ, ಇದು ಲಟ್ಟಣಿಗೆ ಎಲ್ಲಿದು, ಇದು ಚಪಾತಿ ಲಟ್ಸೋದು ನೋಡಿ. ಈ ಥರ ಏನೇನೋ ಇದೆ ಫ್ರೆಂಡ್ಸ್. ಸ್ಪೂನ್ ಆಗಿರ್ಬೋದು, ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಒಗ್ಗರಣೆ ಪಾತ್ರೆ ನೋಡು, ಅದು ಫ್ರೈ ಪ್ಯಾನ್ ನೋಡಿ. ಇಲ್ಲಿ ಇವ್ರು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರು. ಏನು ಮಾಡಿಕೊಡ್ತೀರಾ ನಮಗೆ, ಏನು ಮಾಡಿಕೊಡ್ತೀರಾ? ಕಿಚನ್ ಸೆಟಪ್ ಆಗಲಿಲ್ಲ. ಸೆಟಪ್ ಆಗೋಣಿಪ್ಪ ಕಿಚನ್ ಮಾಡಿಕೊಡಿ, ನೋಡ್ತೇನೆ. ಯಾವಾಗ ಅದು ತಿಂದು ನನಗೆ ಮರದ್ದು ಟೇಸ್ಟ್ ಹೆಂಗಿದ್ದು ಇನ್ನು ಫ್ರೆಂಡ್ಸ್ ಏನು ಗೊತ್ತಾ, ಇನ್ನೊಂದ್ಸರಿ ಇವ್ರ ಕೈಯಿಂದ ಅಡುಗೆ ಮಾಡಿಸಿ ನಾನು ಅದರ ರಿವ್ಯೂ ಹೇಳಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಕಮೆಂಟಲ್ಲಿ ಹೇಳಿ, ಇವ್ರು ಮಾಡಿರೋ ಅಡುಗೆ. ಸೊ ಅವ್ರಿಗೆ ಒಂದು ಟಾಸ್ಕ್ ಕೊಡೋಣ. ಸೊ ನನಗೆ ಅಡುಗೆ ಮಾಡಿ ಕೊಡಬೇಕೇನಾದರೂ ಅಂತ ಸ್ಪೆಷಲ್ಲಾಗಿ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಎಷ್ಟು ಚೆನ್ನಾಗಿದೆ. ಅದು ಅಲ್ಲದೆ ಈ ಥರ ವಯರ್ ಬೇರೆ ಕೊಟ್ಬಿಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ವಯರ್ ಅಲ್ಲ ಮಿಕ್ಸಿ ನೋಡಿ, ಈ ಥರ ಮಿಕ್ಸಿ ಎಷ್ಟು ಚೆನ್ನಾಗಿದೆ. ನಾವು ಚಿಕ್ಕವರಿದ್ದಾಗಲೂ ಇತ್ತು, ಬಟ್ ಈ ಥರ ಮಿಕ್ಸಿ ಅದೆಲ್ಲ ಇರಲಿಲ್ಲ. ಸಿಲಿಂಡರು, ಸ್ಟವ್ ಅದೆಲ್ಲ ಇತ್ತು, ಪಾತ್ರೆಗಳೆಲ್ಲ. ಇದು ಮಿಕ್ಸಿ ಬೇರೆ ಒಂದು ಹೊಸದು ಚೆನ್ನಾಗಿದೆ. ತೆಗೋಲೆ ಬತ್ತ ನಿಂಗೆ ತೆಗದ, ನನಗೆ ಡೌಟು. ರಿಪೇರಿ ಮಾಡಲಿಕ್ಕೆ ನಮ್ಮ ಯಜಮಾನರು ತುಂಬ ಹುಷಾರು. ಇದೆಂತಾರ ಹೆಂಗೆ ಚಪಾತಿ ಮಾಡಲ್ಲ, ಸಟ್ಟುಗೂ ನೋಡು ದೋಸೆ ಮಾಡಲ್ಲ. ಹಾಂ, ಭಾರಿ ಹೊಂತಿದ್ದು. ಇದೆಂತ ಕಿಪ್ಪದು, ಅದು ಗಂಡನಿಗೆ ಹೊಡೆಸ್ಕೊಳ್ಳೋದಕ್ಕೆ. ಹಿಂಗೆ ಇದೆಂತ ಕಿಪ್ಪದು ಹೇಳಿ ನೋಡೋಣ ಎಷ್ಟು ಗೊತ್ತಿದೆ ಅಂತ. ಎಂತ ಕಿಪ್ಪದು? ಶೇಪ್ ಸರಿ ಇಲ್ಲ, ಬಟ್ ಇದು ಕಾಫಿ ಎಲ್ಲ ಏಬಿ ಇದು ಕಾಫಿ ಮಾಡಲ, ಇದು ಫ್ರೈ ಪ್ಯಾನ್, ಇದರಲ್ಲಿ ಕಾಫಿ ಮಾಡಲ ಈಗ ಗುಂಡಿದ್ದದು ಬಾಣಲೆ ನೋಡಿ. ಇದೆಂತದ ಕಿಪ್ಪ ಒಳಗೆ ಹೊಂತಿದ್ದ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಬಕೆಟ್ ಇಡ್ಲಿ ಪಾತ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿದೆ ಅಂತ. ತೆಗಿಯೋಕ್ಕೆ ಬರ್ತಾ ಇಲ್ಲ, ಒಂದು ನಿಮಿಷ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ಇಡ್ಲಿ ಪಾತ್ರೆ ಇದರೊಳಗೆ ಇನ್ನೂ ಇದ್ದ. ಇಡ್ಲಿ ಪಾತ್ರೆ ಇದೆ, ಸ್ಟೀಮರ್. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೂ ಒಂದಿದೆ ಇಡ್ಲಿದು, ಏನೋ ಇದು. ಈ ಥರ ಇಷ್ಟೊಂದು ಪಾತ್ರೆಗಳೆಲ್ಲ ಇದೆ ಅಡುಗೆ ಮಾಡೋಕ್ಕೆ ನಮ್ಮ ಹುಡುಗಿಗೆ. ಇವಾಗ ಅವಳಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಇವಳು ರಿಪೇರಿ ಮಾಡ್ತಾಯಿದ್ದಾಳೆ ನೋಡಿ ಫ್ರೆಂಡ್ಸ್, ತಂದಿದ್ದ ತಕ್ಷಣವೇ ರಿಪೇರ್ ಮಾಡ್ತಾಯಿದ್ದಾಳೆ. ಮಿಕ್ಸಿ ಜಾರು, 2 ಜಾರ್ ಬೇರೆ ಕೊಟ್ಟವ್ರೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ಫ್ರೆಂಡ್ಸ್? ನೋಡಿ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.